ಬಾಪೂಜಿ ನೀವು ಹೇಳ್ತಿದ್ರಿ ಎಲ್ಲರ ಮನೆಯಲ್ಲೂ ಕೃಷ್ಣನ ಪಟ ಇದ್ದೇ ಇರಬೇಕು, ದೇವರ ಕೋಣೆಯಲ್ಲಾಗ್ಲಿ ಅಥವಾ ಮನೆಯಲ್ಲಿ. ಆದ್ರೆ ನಾವು ಇನ್ನೊಂದು ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ, ಅಲ್ಲಿ ಎಂತಹ ಕೃಷ್ಣ ಇರ್ಬೇಕು? ಸಖಿಯರ ಜೊತೆ ಇರ್ಬೇಕಾ, ಕೊಳಲ್ ಹಿಡ್ಕೊಂಡಿರ್ಬೇಕಾ, ಒಬ್ನೇ ಇರ್ಬೇಕಾ? ತಿಳಿಸ್ಕೊಡ್ತೀನಿ ಅಂತಿದ್ರಿ. ನಿಜ. ಕೃಷ್ಣ ಜನ್ಮಾಷ್ಟಮಿಗೆ ದಯವಿಟ್ಟು ಎಲ್ಲರೂ ಕೃಷ್ಣನ್ನ ಉತ್ತರಾಭಿಮುಖಕ್ಕಿಡಿ. ದೇವರ ಮನೇಲಿ ದಯವಿಟ್ಟು ಕೃಷ್ಣನ ಇಡಬೇಡಿ. ದೇವರ ಮನೇಲೆ ದಯವಿಟ್ಟು ಕೃಷ್ಣನ ಇಡಬೇಡಿ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಪೂಜೆ ಮಾಡ್ಕೋಬೇಕಾದ್ರೆ ಸಪರೇಟಾಗಿ ಇಡಬೇಕು. ಗಣೇಶನ ಹಬ್ಬಕ್ಕೆ ಸಪರೇಟಾಗಿ ಗಣಪತಿ ಇಡಲ್ವಾ? ಗೌರಿ ಹಬ್ಬಕ್ಕೆ ಗೌರಿ ಇಡಲ್ವಾ? ಆ ಥರ ಅದು ಇಡದೇ ಇದ್ರು ಪಾಪ ಗಣಪತಿ ಬೇಜಾರು ಮಾಡ್ಕೊಳ್ಳೋ, ದೇವ್ರ ಮನೇಲಿ ಸ್ಥಳ ಇಲ್ಲ, ನಾವು ದೇವ್ರ ಮನೇಲಿ ಪುಟ್ಟದಾಗ ಜಾಗ ಗೂಡೋ ಇದೆ ಇಟ್ಕೊಂಡ್ಬಿಡ್ತೀವಿ ಅಂತಾರೆ. ದೊಡ್ಡ ಮನೆ ಇರೋ ಅನುಕೂಲ ಇದ್ದವ್ರು ಇಟ್ಕೊತಾರೆ. ಆದರೆ ಕೃಷ್ಣನ ಮಾತ್ರ ಆಚರಿಸಬೇಕು ಅಂತ ನಿಮಗೆ ಮನಸ್ಸಿದ್ದರೆ ಖಂಡಿತವಾಗ್ಲೂ ಅವನ್ನ ಸಪರೇಟಾಗಿಡಿ, ದೇವ್ರ ಮನೇಲಿ ಇಡಬೇಡಿ. ಯಾಕೆಂದರೆ ಏನಾಗತ್ತೆ ಅನ್ನೋದಕ್ಕಿಂತ ಅನುಭವ ಆಗ್ಬಿಡುತ್ತೆ ಜೀವನದಲ್ಲಿ. ಅದಕ್ಕೆ ಅನುಭವ ಆಗೋದು ಬೇಡ ಅಂತ ನಾನು ಮುನ್ಸೂಚನೆ ತೋರಿಸಿ ದೇವ್ರ ಮನೆಗಿಡಕ್ಕಿಂತ ಕೃಷ್ಣ ಪರಮಾತ್ಮನ ಹೊರಭಾಗ ಉತ್ತರಕ್ಕೆ ನೋಡೋ ಥರ ಅವನ್ನ ಉತ್ತರಾಭಿಮುಖಕ್ಕೆ ತಿರುಗಿಸಿ ಆ ಕೃಷ್ಣನ ಮುಂದೆ ನಾನಾ ರೀತಿಯ ತಿಂಡಿ ಹೇಗಿಡ್ತೀರ ಅಂದರೆ 8 ದಿವಸಗಳ ಕಾಲ ಕೃಷ್ಣ ಜನ್ಮಾಷ್ಟಮಿ ಆಷ್ಟಬೇಕು ಅಂತ ಹೇಳ್ತೀವಿ. ಇವತ್ತು ಹುಟ್ಟುತ್ತಾನೆ, ನಾಳೆ ಹುಟ್ಟಾಗೋಯ್ತು, ತೊಟ್ಟಲ್ಲಿ ಹಾಕ್ತೀವಿ. ಅದಾದಮೇಲೆ ತಿಂಡಿ ತೀರ್ಥಗಳಲ್ಲೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ನೀಕು ಚೂಪುಲು ನಾಕು ಮೇಪುಲು ಅಂತ ಚೆನ್ನಾಗಿ ಕೃಷ್ಣ ಪರಮಾತ್ಮನಿಗೆ ಅವನು ಬೆಣ್ಣೆ ತೋರಿಸೋದು. ನೈವೇದ್ಯಂ ಸಮರ್ಪಯಾಮಿ ಅವಾಹ್ಯಾಮಿ ಅಂತ ತಾವು ತಿನ್ಬಿಡೋದು. ಈ ರೀತಿ ತಿನ್ಕೊಂಡು ಕೂತ್ಕೊಳ್ಳೋ ಜನ ಭಾಳ ಜನ ಇದ್ದಾರೆ. ಪಾಪ ಬೇರೆ ಮಕ್ಳಿರ್ತಾರೆ, ಚಕ್ಲಿ ಕೊಡ್ಬೇಳೆ, ಇಟ್ಟಿದ್ದಲ್ಲೋ ನೆನ್ನೆ ತಾನೇ, ಅದೇನೋ 4 ಇರೋದು 2 ಆಗೋಯ್ತು, 1 ಆಗೋಯ್ತು, ತಟ್ಟೆ ಖಾಲಿ, ತಟ್ಟೆ ಪಕ್ಕಕ್ಕೆ ತಳ್ಬಿಡ್ತಾರೆ, ರವೆ ಉಂಡೆ ಖಾಲಿ. ಹೀಗೆ ಹೋಗ್ತಾ ಬರ್ತಾ ಏನು ಅಂದರೆ, ಏನ್ರಿ ನಿಮ್ಮದು ಶುಗರ್ ಅಷ್ಟೊಂದು ಇಟ್ಕೊಂಡು ಹೋಗ್ತಾ ಬರ್ತಾ ಒಂದೊಂದು ಉಂಡೆ ಖಾಲಿ ಆಗ್ತಾ ಇದೆ ಅಂತ ಪಾಪ ಹೆಂಡ್ತಿ ಬೈತಾಳೆ. ಸರಿ ಆಯಿತು, ಗಂಡನಿಗೆ ಬೈತಾ ಇದ್ದಾಳೆ. ಹೀಗೆ ಪಕ್ಕದ ಮನೆ ಶಾರದಮ್ಮನವ್ರು ಬಂದರೆ ಅಥವಾ ಸುಶೀಲಮ್ಮನವ್ರು ಬಂದರೆ, ಸುಶೀಲಮ್ಮ ಬನ್ನಿ ಅಂಥೇಳಿ ಒಂದು ರವೆ ಉಂಡೆ ಇಟ್ಕೊಟ್ಬಿಡೋದು. ಹೀಗಿರೋ ಹೆಂಗಸರು ಇದ್ದಾರೆ. ಅಂದರೆ ಜೀವನದಲ್ಲಿ ತಿಳ್ಕೊಳ್ಳಿ, ಯಾವ ಕಾಲಕ್ಕೂ ನೈವೇದ್ಯ ಇಟ್ಟಿರೋ ತಿಂಡಿಯನ್ನು ಕನಿಷ್ಠ ಪಕ್ಷ 8 ದಿವಸಗಳ ಕಾಲ ಇಡಬೇಕು. ಈ 8 ದಿವಸಗಳ ಕಾಲ ನೀವು ಮುಚ್ಚಿಟ್ಟಿದ್ರೂ ಪರವಾಗಿಲ್ಲ, ದೇವ್ರ ಮುಂದೆ ಇಟ್ಟಿದ್ರೂ ಪರವಾಗಿಲ್ಲ, ಅದಾದ ಮೇಲೆ ತಿನ್ನೋಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಬೆಣ್ಣೆ ಮಾತ್ರ 2ನೇ ದಿವಸ ಮಾಡಲೇಬೇಕು, ಅದನ್ನು ಕರಗಿಸಿ ತಿನ್ನಬೇಕು. ನೀವು ಬೆಣ್ಣೆನ ಹಾಗೆ ತಿನ್ನಬಾರ್ದು. ದಯವಿಟ್ಟು ಹೇಳ್ತೀನಿ, ಕೃಷ್ಣ ಪರಮಾತ್ಮನಿಗೆ ನೈವೇದ್ಯ ಮಾಡೋದನ್ನು ತುಪ್ಪವಾಗಿ ಪರಿವರ್ತಿಸಿ ಒಂದು ತೊಪ್ಪು ಅಂದರೆ ಸ್ವಲ್ಪ ಮಟ್ಟಿಗೆ ಅದೊಂದು ಸ್ಪೂನ್ನ ದೇವರ ದೀಪಕ್ಕೆ ಹಾಕಿ ತದನಂತರ ನೀವು ಅದನ್ನು ಸ್ವೀಕರಿಸ್ಬೋದು. ಯಾಕೆ ಅಂದರೆ ದೇವ್ರಿಗೆ ಅರ್ಪಿಸದೇ ಇರತಕ್ಕಂಥ ಬೆಣ್ಣೆಯನ್ನು ನೀವು ತೊಗೋಬಾರ್ದು. ಅದಕ್ಕೆ ಬೆಣ್ಣೆ ಕೃಷ್ಣ ತಿನ್ನೋ ಇಲ್ವೋ ಗ್ಯಾರಂಟಿ ಇಲ್ಲ, ಬೆಣ್ಣೆ ಕರಗ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ಹುಳಿ ಬಂದ್ಬಿಡುತ್ತಲ್ಲ. ಅದಕ್ಕೆ ನೀವೇನು ಮಾಡಬೇಕು, ದೇವರಿಗೆ ಅರ್ಪಣೆ ಆಗಿದೆ ಅನ್ನೋದು ಯಾವಾಗ ಅಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ಸ್ವರೂಪದಲ್ಲಿ ದೀಪಂ ಜ್ಯೋತಿ ಜನಾರ್ದನ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ದೀಪೋ ಹರತಿ ಪಾಪಾನಿ, ಸರ್ವ ಪಾಪಗಳು ಪರಿಹಾರ ಮಾಡೋದು. ಸಂಧ್ಯಾ ದೀಪಂ ನಮೋ ಸಾಯಂಕಾಲ ದೀಪದಲ್ಲಿ ಈ ಬೆಣ್ಣೆಯನ್ನು ಕರಗಿಸಿ 2ನೇ ದಿವಸಕ್ಕೆ ಆ ತುಪ್ಪದಲ್ಲಿ 1 ಸ್ಪೂನ್ ಆದರೂ 2 ದೀಪಗಳಿಗೆ ಇಷ್ಟಿಷ್ಟು ಹಾಕಿ ಆಮೇಲೆ ಈ ತುಪ್ಪವನ್ನು ನೀವು ಏನು ಬೇಕಾದ್ರೂ ತಿನ್ನಿ. ಚಪಾತಿಗೆ ಅದ್ಕೊಂಡಾದ್ರೂ ತಿನ್ನಿ, ಹಲ್ವಾಗಿ ಹಾಕ್ಕೊಂಡಾದರೂ ತಿನ್ನಿ, ಇಲ್ಲ ಅದರಲ್ಲೇ ಸ್ವೀಟ್ ಮಾಡ್ಕೊಂಡು ಕೊಬ್ಬರಿ ಮಿಠಾಯಿ ಆದರೂ ತಿನ್ನಿ, ಬೇಡ ಅಂದಿಲ್ಲ. ತಿಂಡಿ ತೀರ್ಥಗಳು ಮಾಡೋದಂತೂ ಮರಿಲೇಬೇಡಿ. ಹೀಗೆ ನಾನಾ ವಿಧವಾದ ತಿಂಡಿ ತೀರ್ಥಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಅವನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ತಿಂಡಿ ಎಣ್ಣೆಯಲ್ಲಿ ಕರಿಬಾರ್ದು ಅಂತ ಹೇಳ್ತೀವಿ. ಯಾವುದು ಎಣ್ಣೆಯಲ್ಲಿ ಕರಿಬಾರ್ದು, ಒಂದೇ ಒಂದು ಮಾತ್ರ ಎಣ್ಣೆಯಲ್ಲಿ ಕರಿಬೇಕು ಅಂತ ಹೇಳ್ತೀವಿ. ಏನದು ಅಂದರೆ ಶಂಕರಪೋಳೆ. ಈ ಶಂಕರಪೋಳೆ ಅಂದರೆ ಹೆಂಗಿರುತ್ತೆ ಗೊತ್ತಾ? ಫಸ್ಟ್ ಕ್ಲಾಸ್ ಸ್ಕ್ವೇರ್ ಆಗಿರೋ ಬದಲು ಹಿಂಗಿರುತ್ತೆ, ಡೈಮಂಡ್ ಶೇಪಲ್ಲಿ. ಇದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಸಿಹಿ ತಿಂಡಿ ಮಾಡಿಕೊಂಡು ಕೃಷ್ಣನಿಗೆ ಇಷ್ಟ ಅಂತ ಯಶೋಧ ಮಾಡಿಡೋಳು, ಡಬ್ಬ ತುಂಬ ಮಾಡಿಡೋಳು. ಇದು ನನಗೆ ಗೊತ್ತಾ ಅಂದ್ಕೊಳ್ಬೇಡಿ, ದ್ವಾರಕಾಲಾಗಿ ಸುಧಾಮನ ಮನೆಯಲ್ಲಿ, ಅಂದರೆ ಇವತ್ತಿಗೂ ನೀವು ಹೋಗ್ಬೋದು, ಉಜ್ಜಯಿನಿಯಲ್ಲಿ ಸುಧಾಮನ ಮನೆ ಇದೆ. ಅಲ್ಲಿರ್ತಕ್ಕಂಥ ಗೋವಿಂದ ಬದಪಾದರು ಅಂದರೆ ಗೋವಿಂದ ಬಲ್ಲಭಪಾದವರು ಾಗಿರ್ತಕ್ಕಂಥವ್ರು ಆ ಮನೆಯಲ್ಲಿ ಹೋದ್ರು ಇವತ್ತಿಗೂ ನೈವೇದ್ಯ ಏನಂದರೆ ಶಂಕರಪೋಳೆ. ಕ್ಯೂ ಬನಾರಯ್ಯಪ್ಪ ಅಂದರೆ ಕೃಷ್ಣಗೂ ಬಹುತ್ ಪ್ರಿಯ ಅಂತಾರೆ. ಅದಕ್ಕೋಸ್ಕರ ನಾವು ಯಾವತ್ತಿದ್ರೂ ಕೃಷ್ಣ ಜನ್ಮಾಷ್ಟಮಿಗೆ ಮಾತ್ರ ಶಂಕರಪೋಳೆಯನ್ನು ಮಾತ್ರ ಎಣ್ಣೆಯಲ್ಲಿ ಕರಿಬೇಕು. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಕೃಷ್ಣನಿಗೆ ಬೆಣ್ಣೆ ಮಾತ್ರ ಶ್ರೇಷ್ಠತೆ, ಕರೆದಿರೋ ತಿಂಡಿಲಿ ಶಂಕರಪೋಳೆ ಬಹಳ ಮುಖ್ಯ. ಆದರೆ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ಅವನಿಗೆ ಮಾಡಬೇಕಾದ್ದೇನು ಅಂದರೆ ಆವಿಲ್ ಮಾಡ್ತಕ್ಕಂಥ ವಿಚಾರ, ಕೈಯಲ್ಲೇ ಮಾಡ್ತಕ್ಕಂಥ ವಿಚಾರ. ಯಾವ ರೀತಿ ತಿಂಡಿ ತೀರ್ಥಗಳು ತುಂಬ ಇಷ್ಟ, ಕರುಮ್ ಕುಟುಂಬ ಅನ್ನೋದೇ ಇಷ್ಟ. ಅದು ಯಾಕೆ ಎತ್ತ ಅಂತ ಹೇಳ್ತೀನಿ, ಕಾಯ್ತಾರಿ ಬಂದೆ. ಗುರುಜಿ, ನೀವು ಆಗ್ಲಿಂದ ಒಂದ್ ಮಾತನ್ನ ಹೇಳ್ತಿದ್ರಿ, ಅಂದ್ರೆ ಲೋಕಾರೂಢಿ ಮಾತೇನಂದ್ರೆ ಕೃಷ್ಣ ಕುಟಿಲ ಅಂತ ಹೇಳ್ತಿರ್ತಾರೆ. ಆದ್ರೂ ಕೂಡ ಒಂದು ನೀತಿಯನ್ನ ಸಾರಿದ್ದಾನೆ. ಮಹಾವಿಷ್ಣು ರಾಮನ ರೂಪದಲ್ಲಿ ಬಂದು ಸತ್ಯದ ಹಾದಿಯಲ್ಲಿ ನಡೆದ, ಕೊನೆಗೆ ಕಷ್ಟವನ್ನ ಅನುಭವಿಸಿದ. ಮುಂದಿನ ದಿನಗಳಲ್ಲಿ ಕೃಷ್ಣನ ಅವತಾರವೆತ್ತಿ ಜಾಣ್ಮೆಯ ಜೊತೆಗೆ ಕುಟಿಲತನದಿಂದಷ್ಟೇ ಸತ್ಯಕ್ಕೆ ಜಯವನ್ನ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟ ಅಲ್ವೇ ಗುರುಜಿ?